ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರಶ್ರೀ. ದಿನಾಂಕ 9/4/2026 ಗುರುವಾರದ ಈ ದಿನ ಧನುರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏಪ್ರಿಲ್ ತಿಂಗಳ ಭವಿಷ್ಯವಾಣಿಯನ್ನು ನೋಡ್ತಾ ಹೋಗೋಣ. ಸೊ ಈ ಏಪ್ರಿಲ್ ತಿಂಗಳು ಕೂಡ ಪ್ರಾರಂಭ ಆಗಿರುವಂಥದ್ದು, ಆದರೂ ಇನ್ನೂ ದಿನಗಳು ಬಾಕಿ ಇದೆ. ಈಗಾಗಲೇ ನಿಮಗೆ ಪ್ರಾರಂಭದಲ್ಲೇ ಒಂದಷ್ಟು ಸೂಚನೆಗಳು ಸಿಗ್ತಾ ಇದೆ. ಅದಕ್ಕೆ ಪರಿಹಾರ ಭಾಗವಾಗಿ ಏನು ಮಾಡ್ಕೊಳ್ಬೇಕು, ಲಾಭ ಎಷ್ಟು, ನಷ್ಟ ಎಷ್ಟು, ಗುರೂಜಿಗಳನ್ನು ಕೇಳ್ತಾ ಹೋಗೋಣ. ಮೊದಲನೇದಾಗಿ ಗುರೂಜಿಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀನಿ. ಖ್ಯಾತ ಜ್ಯೋತಿಷಿಗಳು, ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಮತ್ತು ಪಂಚಭೂತ ವಾಸ್ತು ತಜ್ಞರಾದ ಶ್ರೀ ಮಂಜುನಾಥ್ ಗುರೂಜಿಗಳು. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿರ್ವಾಯ ರಾಹುವೇ ಕೇತುವೇ ನಮಃ. ಗುರುಜಿ, ಈಗ ಮೊದಲನೇದಾಗಿ ಇವತ್ತಿನ ಸಂಚಿಕೆಯಲ್ಲಿ ಧನುರಾಶಿಯವರ ಒಂದು ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಅದರಲ್ಲಿ ಮೊದಲನೇ ಪ್ರಶ್ನೆ ಗುರುಜಿ, ನವಗ್ರಹಗಳ ಗೋಚರ ಯಾವ ರೀತಿಯಾಗಿ ಜರುಗ್ತಾ ಇದೆ, ಅದರ ಒಂದು ಆಧಾರದ ಮೇಲೆ ಧನುರಾಶಿಯವರಿಗೆ ರಾಶಿಫಲ ಏನು ಹೇಳ್ತಾ ಇದೆ, ಆಚರಣೆಯ ಭಾಗವಾಗಿ ಏನಾದರೂ ಮಾಡ್ಕೊಳ್ಬೇಕಾ ಅವರು? ನೋಡಿ, ನಾವು ಪ್ರತಿಯೊಂದು ಮಾಸಿಕ ಫಲದಲ್ಲಿ ಗುರು ಹಾಗೂ ಶನಿಯ ಗೋಚಾರದಿಂದ ಪ್ರಾರಂಭ ಮಾಡೋದಾದರೆ ಧನುರಾಶಿಯವರಿಗೆ ವಿಶೇಷವಾಗಿ ಗುರುಬಲ ಮುಂದುವರಿತಾ ಇರೋವಂಥದ್ದು. ಸಪ್ತಮದಲ್ಲಿ ಗುರು ಗೋಚಾರ ಮುಂದುವರಿತಾ ಇರೋದ್ರಿಂದ ಏಪ್ರಿಲ್ ತಿಂಗಳಲ್ಲಿ ಪ್ರಾಮಿಸಿಂಗ್ಲಿ ಗುರುಬಲ ನಿಮ್ಗೆ ಚೆನ್ನಾಗಿದೆ, ಯಾವುದೇ ರೀತಿ ಸಮಸ್ಯೆ ಇಲ್ಲ. ಸಪ್ತಮ ಗುರು ಹಾಗೆ ಗೋಚಾರದಲ್ಲಿ ಮುಂದುವರಿಯುತ್ತೆ. ಶನೇಶ್ವರನ ಫಲ ನೋಡಬೇಕಾದಾಗ ದ್ವಿತೀಯ ತೃತೀಯಾಧಿಪತಿಯಾದ ಶನೇಶ್ವರ ಗ್ರಹರು ಚತುರ್ಥ ಭಾವದಲ್ಲಿ ಗೋಚರದಲ್ಲಿ ಮುಂದುವರಿತಾ ಇರೋದ್ರಿಂದ ನಿಮಗೆ ಅರ್ಧಾಷ್ಟಮ ಶನಿಯ ಪ್ರಭಾವ ಹಾಗೆ ಮುಂದುವರಿಯುತ್ತೆ ಯಥೇಚ್ಛವಾಗಿ. ಹೇಗೆ ಸಿಂಹರಾಶಿಯವರಿಗೆ ಅಷ್ಟಮ ಶನಿ ಮತ್ತು ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿ, ನಿಮಗೆ ಅರ್ಧಾಷ್ಟಮ ಶನಿ ಧನುರಾಶಿಯವರಿಗೆ ಮುಂದುವರಿತಾ ಇರೋದ್ರಿಂದ ಶನಿಗೆ ಸಂಬಂಧಪಟ್ಟಂಥ ಪರಿಹಾರಗಳು, ಶನಿ ಚಾಲಿಸ ಹೇಳುವಂಥದ್ದು, ಶನೇಶ್ವರಿಗೆ ಸಂಬಂಧಪಟ್ಟಂಥ ಒಂದು ದೇವಸ್ಥಾನಕ್ಕೆ ದರ್ಶನಗಳನ್ನು ಮಾಡಿಕೊಂಡು ಇದನ್ನು ಶನಿಯ ಪರಿಹಾರ ಮಾಡ್ಕೊಳ್ಳೋದು ಒಳ್ಳೆಯದು. ಅದೇ ರೀತಿಯಾಗಿ ತೃತೀಯ ರಾಹು ಮತ್ತು ಭಾಗ್ಯಸ್ಥಾನ ಕೇತು ಗೋಚಾರ ಫಲದಲ್ಲಿ ಕೊನೆಯ ತಿಂಗಳು ಹೇಗಿತ್ತು ಈ ತಿಂಗಳು ಅದೇ ರೀತಿ ಮುಂದುವರಿಯುತ್ತೆ. ಮತ್ತು ಕಳೆದ ಒಂದು 3ನೇ ತಾರೀಕಿನಂದು ನಿಮ್ಮ ರಾಶಿಯಿಂದ ತೃತೀಯ ಭಾವದಲ್ಲಿ ಇದ್ದ ಮಂಗಳ ಗ್ರಹರು ಚತುರ್ಥ ಭಾವದಲ್ಲಿ ಗೋಚರ ಆಗ್ತಿರುವಂಥದ್ದು. ಸೊ ಒಂದು ತ್ರಿಕೋನದ ಅಧಿಪತಿ ಕೇಂದ್ರ ಭಾವದಲ್ಲಿ ಗೋಚರ ಆಗ್ತಿರುವಂಥದ್ದು ಒಳ್ಳೆಯ ವಿಚಾರ. 11ನೇ ತಾರೀಕು ನಂತರ ಸಪ್ತಮ ಮತ್ತು ದಶಮಾಧಿಪತಿಯಾದ ಬುಧ ಗ್ರಹರು ಚತುರ್ಥ ಭಾವಕ್ಕೆ ನಿಮ್ಮ ರಾಶಿಯಿಂದ ಚತುರ್ಥ ಭಾವದಲ್ಲಿ ನೀಚ ಸ್ಥಾನದಲ್ಲಿ ಗೋಚರ ಆಗ್ತಿರುವಂಥದ್ದು. 15ನೇ ತಾರೀಕು ನಂತರ ನಿಮ್ಮ ಭಾಗ್ಯಾಧಿಪತಿಯಾದ ಸೂರ್ಯ ಭಗವಾನರು ಪಂಚಮ ಸ್ಥಾನದಲ್ಲಿ ಪೂರ್ವ ಪುಣ್ಯ ಭಾವದಲ್ಲಿ ಪರಿಸ್ಥಿತಿಯಲ್ಲಿ ಗೋಚರ ಆಗ್ತಿರುವಂಥ ಒಳ್ಳೆಯ ವಿಚಾರ. ನಿಮಗೆ ಷಷ್ಠ ಲಾಭಾಧಿಪತಿಯಾದ ಶುಕ್ರ ಭಗವಾನರು ಇಷ್ಟು ದಿನ ಪಂಚಮ ಭಾವದಲ್ಲಿದ್ದು 20ನೇ ತಾರೀಕು ನಂತರ ಷಷ್ಠ ಭಾವಕ್ಕೆ ಶುಕ್ರರು ಕೂಡ ಸ್ವಕ್ಷೇತ್ರಕ್ಕೆ ಬರುವಂಥದ್ದು. ಈ ರೀತಿ ಪ್ರಮುಖವಾಗಿ ನವಗ್ರಹಗಳಲ್ಲಿ ಗುರು, ಶನಿ, ರಾಹು, ಕೇತು ಯಥಾಸ್ಥಿತಿ ಮುಂದುವರೆದ್ರೆ ಬುಧ, ಮಂಗಳ, ಶುಕ್ರ ಹಾಗೂ ಸೂರ್ಯನ ಗೋಚಾರ ನಿಮ್ಮ ರಾಶಿಯವರಿಗೆ ಜರುಗ್ತಾ ಇದೆ, ಒಳ್ಳೆಯ ವಿಚಾರ. ಇನ್ನು ಆಚರಣೆ ವಿಚಾರದಲ್ಲಿ ನೋಡಬೇಕಾದ್ರೆ ವಿಶೇಷವಾಗಿ ಮೊನ್ನೆ ಕಳೆದ 2ನೇ ಏಪ್ರಿಲಲ್ಲಿ ನಾವು ರಾಮಭಕ್ತ ಆಂಜನೇಯ ಸ್ವಾಮಿ ಹನುಮಾನ್ ಜಯಂತಿಯನ್ನು ಆಚರಿಸಿದ್ವಿ. ತದನಂತರ ಇನ್ನು ಮುಂದೆ ಬರುವಂಥದ್ದು ವಿಶೇಷವಾಗಿ ಯುಗಾದಿ ಪಂಚಾಂಗದ ರಾಜಯೋಗ ಮುಹೂರ್ತದಲ್ಲಿ 19ನೇ ತಾರೀಕು ಅಕ್ಷಯ ತೃತೀಯ ಬರ್ತಾ ಇದೆ. ಅದೇ ರೀತಿ 20ನೇ ತಾರೀಕು 12ನೇ ಶತಮಾನದ ಒಂದು ಶರಣರಾದ ಮಹಾತ್ಮರಾದ ಬಸವೇಶ್ವರರ ಜಯಂತಿಯನ್ನು ನಾವು ಆಚರಿಸ್ತಾ ಇದ್ದೀವಿ. ಸೊ ಇದು ತುಂಬ ವಿಶೇಷ. ಈ ರೀತಿ ನವಗ್ರಹಗಳ ಗೋಚಾರ ಮತ್ತು ಆಚರಣೆ ಈ ಒಂದು ಧನುರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಜರುಗ್ತಾ ಇದೆ. ಗುರುಜಿ, ಇನ್ನು ಧನುರಾಶಿಯವರಿಗೆ ನವಗ್ರಹಗಳ ಗೋಚರದ ಪ್ರಭಾವ ವಿಸ್ತೃತವಾಗಿ ನೋಡೋದಾದ್ರೆ ಹೇಗಿದೆ ಗುರುಜಿ? ನೋಡಿ, ತುಂಬ ವಿಶೇಷವಾಗಿ ನವಗ್ರಹಗಳಲ್ಲಿ ಮೊದಲೇದಾಗಿ ರಾಷ್ಟ್ರಾಧಿಪತಿನೇ ಗುರು ಸಪ್ತಮ ಸ್ಥಾನದಲ್ಲಿ ಇರೋದರಿಂದ ಗುರುಬಲ ಮುಂದುವರಿಯುವಂಥದ್ದು ತುಂಬ ಒಳ್ಳೆಯ ವಿಚಾರ. ಆಸ್ತಿ ಖರೀದಿ, ವಾಹನ ಇತ್ಯಾದಿ ಸೌಕರ್ಯ, ಸುಖ ಸೌಕರ್ಯ, ಸೌಕರ್ಯ, ಮಾತೃವಿಂದ ಸಹಾಯ ಎಲ್ಲವೂ ನಿಮಗೆ ತುಂಬ ಒಳ್ಳೆಯ ಫಲ ಲಭಿಸುತ್ತೆ. ರಾಷ್ಟ್ರಾಧಿಪತಿಯಾಗಿ ಸಪ್ತಮ ಸ್ಥಾನದಲ್ಲಿ ಗುರುವಿನ ನೇರ ದೃಷ್ಟಿ ಬೀಳೋದ್ರಿಂದ ರಾಷ್ಟ್ರಾಧಿಪತಿಯಿಂದ ರಾಶಿಯ ಮೇಲೆ ದೃಷ್ಟಿ, ನಿಮ್ಮ ದೇಹ ಸದೃಢವಾಗುತ್ತೆ, ಬಲಿಷ್ಠವಾಗುತ್ತೆ, ರೋಗ ಮುಕ್ತಿ ಆಗ್ತೀರಾ, ಖುಷಿಯಾಗಿರ್ತೀರಾ, ಎಲ್ಲವೂ ಚೈತನ್ಯಮಯವಾಗಿ ಆನಂದಮಯವಾಗಿ ಕೆಲಸಗಳನ್ನು ಮುಗಿಸ್ತೀರಾ. ಶುಭ ಕಾರ್ಯ, ಸಂತಾನ, ಹಣಕಾಸು ಎಲ್ಲವೂ ಅನುಕೂಲವಾಗುತ್ತೆ. ಅದೇ ರೀತಿ ಮುಂದುವರೆದ ಭಾಗದಲ್ಲಿ ತೃತೀಯದಲ್ಲಿ ರಾಹು ಇರೋದ್ರಿಂದ ಧೈರ್ಯ, ಸಾಹಸ, ಪರಾಕ್ರಮಕ್ಕೆ ನೀವು ಎಲ್ಲನೂ ಮುನ್ನುಗ್ಗಿ ಮಾಡುವಂಥದ್ದು, ಕಮ್ಯುನಿಕೇಷನ್ ಆಗಿರ್ಬೋದು, ಡಿಜಿಟಲ್ ಮಾಧ್ಯಮ, ಆನ್ಲೈನ್ ವರ್ಚುವಲ್ ಕೆಲಸಗಳನ್ನು ತುಂಬ ಅನುಕೂಲವಾಗುತ್ತೆ. ಭಾಗ್ಯಸ್ಥಾನದ ಕೇತು ನಿಮಗೆ ಧಾರ್ಮಿಕ ಯಾತ್ರೆಗಳನ್ನು ನೀಡುವಂಥದ್ದು, ದೇವಸ್ಥಾನಗಳ, ದೇವಾಲಯಗಳ ದರ್ಶನ ಮತ್ತು ದೇವರ ಮೇಲೆ ಭಕ್ತಿ, ಪ್ರೀತಿ ಜಾಸ್ತಿ ಆಗುವಂಥದ್ದು, ಶ್ರದ್ಧೆ ಜಾಸ್ತಿ ಆಗುವಂಥದ್ದು ಜರುಗುತ್ತೆ. ಅದಲ್ದಿರ 1 ಏಪ್ರಿಲ್ ತಿಂಗಳಲ್ಲಿ ಧನುರಾಶಿಯವರಿಗೆ ಈ ವಿಶೇಷವಾಗಿ ಎಲ್ಲ ರಾಶಿಗೂ ಬಚಕ್ರದಲ್ಲಿ ಕಾಳಸರ್ಪ ಯೋಗ ಅಂತ ನಡೀತಾ ಇದೆ. ಅದರಿಂದನೇ ಈಗ ನೋಡಿ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇರುವಂಥದ್ದು, ಪ್ರಪಂಚದಾದ್ಯಂತ ಒಂದು ಎಲ್ಲರಲ್ಲಿ ಅಸ್ಥಿರತೆ, ಬೆಲೆಗಳು ಜಾಸ್ತಿ ಆಗುವಂಥದ್ದು. ಈ ಜಗತ್ತಿನ ಕಾಳಸರ್ಪ ಯೋಗ ಇನ್ನೂ 1.5 ಕಾಲ ಸುಮಾರು ನಮಗೆ ವೀಕ್ಷಕರು ಕೆಲವೊಬ್ಬರು
ಇದಲ್ದಿರ ಟಿ ವಿ ಮಾಧ್ಯಮ ಪ್ರಪಂಚದಾದ್ಯಂತ ಕರೆಗಳು, ಅಂದರೆ ನಮಗೊಂದು ಕ್ಲೈಂಟ್ ಯುದ್ಧ ಯಾವಾಗ ನಿಂತ್ಕೊಳ್ಳುತ್ತೆ ಆ ರೀತಿ ಅಂತ. ಸ್ವಲ್ಪ ಈ ಒಂದು ಧನುರಾಶಿ ಅಲ್ದಿರ ಕಾಳಸರ್ಪಯೋಗ ಮುಂದುವರಿತಾ ಇರೋದ್ರಿಂದ ಅದು ಇನ್ನೂ ಸ್ವಲ್ಪ ದಿನ ಕಾಲ ನಿಮಗೆ ಸಮಸ್ಯೆ ಇರುತ್ತೆ ಎಲ್ಲ ರಾಶಿಯವರಿಗೂ. ಮತ್ತು ಭಾಗ್ಯಸ್ಥಾನದ ಒಂದು ಅಧಿಪತಿಯಾಗಿರುವಂಥ ಸೂರ್ಯ ಭಗವಾನರು ಪಂಚಮ ಸ್ಥಾನದಲ್ಲಿ ಪಂಚಮ ಪೂರ್ವ ಪುಣ್ಯದಲ್ಲಿ ಬರೋದರಿಂದ, ಉಚ್ಚರಾಗಿ ಬರೋದರಿಂದ ಸಂತಾನ ಅಭಿವೃದ್ಧಿ, ಪುತ್ರ ಸಂತಾನ, ಪುತ್ರ ಸೌಖ್ಯ ಇದೆಲ್ಲ ತುಂಬ ನಿಮಗೆ ಯಥೇಚ್ಛವಾಗಿ ಬರುತ್ತೆ. ಸೊ ಅದಲ್ದಿರ ತುಂಬ ವಿಶೇಷವಾಗಿ ನಿಮಗೆ ಬುಧನ ಗೋಚಾರ, ಬುಧ ನೋಡಿ ಪರಿವರ್ತನೆ ಯೋಗದಲ್ಲಿ ನಿಮಗೆ ಸಪ್ತಮ ದಶಮಾಧಿಪತಿಯಾಗಿ ಪರಿವರ್ತನೆ ಯೋಗದಲ್ಲಿ ಬುಧ ಇರೋದ್ರಿಂದ ನಿಮಗೆ ತುಂಬ ಒಳ್ಳೆಯದು. ಅಂದರೆ ದಾಂಪತ್ಯ ಜೀವನದಲ್ಲಿ ಒಳ್ಳೆಯದಾಗುವಂಥದ್ದು, ಮತ್ತು ಕೆಲಸ ಕಾರ್ಯದ ಪರಿಸ್ಥಿತಿಯಲ್ಲಿ ನೀವು ಒಬ್ಬ ವರ್ಕಿಂಗ್ ಅಕೌಂಟೆಂಟ್ ಆಗಿರ್ಬೋದು, CA ಆಗಿರ್ಬೋದು, ನೀವು ಒಂದು ಕನ್ಸಲ್ಟೆಂಟ್ ಆಗಿರ್ಬೋದು, ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ವಿಶೇಷವಾಗಿ ಟೀಚಿಂಗ್ ಫೀಲ್ಡಲ್ಲಿ ಯಾರು ಧನುರಾಶಿಯವರು ಇರ್ತಾರೆ, ಬುಧನ ಪರಿವರ್ತನಾ ರಾಜಯೋಗದಿಂದ ತುಂಬ ಒಳ್ಳೆಯದಾಗುವಂಥದ್ದು. ಮತ್ತು ಸೂರ್ಯ ಭಗವಾನ ಪಂಚಮ ಸ್ಥಾನದಲ್ಲಿ ತುಂಬ ಒಳ್ಳೆಯದಾಗುತ್ತೆ, ಆವಾಗಲೇ ಹೇಳಿದೆ. ಮತ್ತು ನಿಮಗೆ ಷಷ್ಠಾಧಿಪತಿಯಾದ ಶುಕ್ರ, ಇಲ್ಲಿ ನೋಡಿ ಪಂಚಮ ಸ್ಥಾನದಲ್ಲಿದ್ದ ಶುಕ್ರ ಗ್ರಹರು 20ನೇ ತಾರೀಕು ನಂತರ ಬಂದರೆ ಏನಾಗುತ್ತೆ, ಷಷ್ಠಾಧಿಪತಿ ಷಷ್ಠ ಭಾವಕ್ಕೆ ಬಂದಾಗ ತುಂಬ ಒಳ್ಳೆಯ ರಾಜಯೋಗ ನಿರ್ಮಾಣ ಆಗುವಂಥದ್ದು. ಅಂದರೆ ಹೌಸ್ ಆಫ್ 6th ಲಾರ್ಡ್ ಇನ್ 6th ಹೌಸ್ ಅಂದರೆ ನಿಮಗೆ ರೋಗ ರಿಪೂರಿಣು ಶತ್ರುರೋಗ ಅಧಿಪತಿಯಾಗಿರುವಂಥ ಶುಕ್ರ ಗ್ರಹರು ಅದೇ ಸ್ಥಳದಲ್ಲಿ ಬರೋದ್ರಿಂದ ರೋಗದಿಂದ ಮುಕ್ತಿ ಹೊಂದುವಂಥದ್ದು. ಮತ್ತು ಯಾವುದೇ ನಿಮಗೆ ಲೋನ್ಸ್ ಆಗ್ತಾ ಇರಲಿಲ್ಲ, ಸಮಸ್ಯೆಗಳಿತ್ತು ಅಂದರೆ ಶುಕ್ರನ ಪ್ರಭಾವದಿಂದ 20ನೇ ತಾರೀಕು ನಂತರ ಲೋನ್ಗಳು ಸಿಗುವಂಥದ್ದು. ಮತ್ತು ಏನೇ ಒಂದು ರೋಗದ ಭಯ ನಿವಾರಣೆ ಆಗಿ ಮುನ್ನುಗ್ಗಿ ಮಾಡ್ತೀರಾ, ಕೋರ್ಟು ಕೇಸು ಇತ್ಯಾದಿ ವ್ಯಾಜ್ಯಗಳಿದ್ರೆ ಅದನ್ನು ಕೂಡ ದಾಟಿ ಅದರಲ್ಲೂ ಕೂಡ ತಮಗೆ ಜಯ ಲಭಿಸುತ್ತೆ. ಹೆಚ್ಚಾಗಿ ಒಂದು ಸ್ತ್ರೀಯರಿಂದ ಇದ್ದ ಯಾವುದೇ ಸಮಸ್ಯೆಗಳು ಶುಕ್ರನಿಂದ ಕೂಡ ದೂರವಾಗುವಂಥದ್ದು. ಮತ್ತು ನಿಮಗೆ ಪಂಚಮ ಮತ್ತು ವ್ಯಯಾಧಿಪತಿಯಾದ ಮಂಗಳ ಗ್ರಹರು ಚತುರ್ಥ ಭಾವಕ್ಕೆ ಬರುವಂಥದ್ದು. ಒಂದು ತ್ರಿಕೋನಾಧಿಪತಿ ಕೇಂದ್ರ ಸ್ಥಾನಕ್ಕೆ ಬಂದಾಗ ಏನಾಗುತ್ತೆ, ಸೊ ಮಕ್ಕಳಿಂದ ಒಳ್ಳೆಯ ಸಹಾಯ ಸಿಗುವಂಥದ್ದು, ಮಕ್ಕಳ ಒಂದು ಕೀರ್ತಿ ಹೆಚ್ಚಾಗುವಂಥದ್ದು, ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗುವಂಥದ್ದು. ಧನುರಾಶಿಯ ವಿದ್ಯಾರ್ಥಿಗಳಾಗಿರ್ಬೋದು, ಅಂಕಗಳ ವಿಚಾರದಲ್ಲಿ ಈಗ SSLC PUC ಮುಗಿದು ಮುಂದುವರೆದ ಭಾಗವಾಗಿ ಕಾಲೇಜ್ ಶಿಕ್ಷಣಕ್ಕೆ ಹೋಗ್ತಾ ಇದ್ದೀರಾ, ಅಥವಾ PUC ಮುಗಿಸಿ ಡಿಗ್ರಿ ಎಜುಕೇಷನ್ಗೆ ಹೋಗ್ತಾ ಇದ್ದೀರಾ, ಫಾರಿನ್ ಎಜುಕೇಷನ್ಗೆ ಸಂಬಂಧಪಟ್ಟಂಥದ್ದು, ಬೇರೆ ಬೇರೆ ಮನೆಯಿಂದ ದೂರ ಪ್ರದೇಶ, ಅದರಲ್ಲೂ ನಿಮಗೆ ಒಳ್ಳೆ ಯೂನಿವರ್ಸಿಟಿಗಳಲ್ಲಿ ಅಡ್ಮಿಷನ್ ಸಿಗೋ ವಿಚಾರದಲ್ಲಿ ತುಂಬ ಒಳ್ಳೆಯದು ಮಂಗಳನ ಗ್ರಹ ಗೋಚಾರ ಪ್ರಭಾವದಿಂದ ಆಗ್ತಾ ಇದೆ. ಸೊ ಈ ರೀತಿ ಒಂದು ಸಕಾರಾತ್ಮಕ ಅಂಶಗಳನ್ನು ತುಂಬ ವಿಶೇಷವಾಗಿರುವಂಥದ್ದು ಇಲ್ಲಿ ನಾವು ನೋಡ್ತಾ ಬರ್ತೀವಿ. ಅದಲ್ದಿರ ಪ್ರಮುಖವಾಗಿ ನವಗ್ರಹಗಳಲ್ಲಿ ನಿಮ್ಮ ರಾಶ್ಯಾಧಿಪತಿನೇ ತುಂಬ ಬಲವಾಗಿ ರಾಶಿಯ ಮೇಲೆ ದೃಷ್ಟಿ ಬಿಟ್ಟಿರೋದ್ರಿಂದ ತುಂಬ ಹೆಚ್ಚು ಅನುಕೂಲತೆಗಳನ್ನು ಧನುರಾಶಿಯವರು ಒಂದು ನವಗ್ರಹಗಳ ವಿಸ್ತೃತ ಪ್ರಭಾವದಲ್ಲಿ ನಿರೀಕ್ಷೆ ಮಾಡ್ಬೋದಮ್ಮ. ಗುರುಜಿ, ಇನ್ನು ರಾಷ್ಟ್ರಾಧಿಪತಿ ಗೋಚರ ಎಷ್ಟರ ಮಟ್ಟಿಗೆ ಆಗ್ತಾ ಇದೆ, ಧನುರಾಶಿಯವರಿಗೆ ಎಷ್ಟೆಲ್ಲ ಅನುಕೂಲತೆಗಳು ರಾಷ್ಟ್ರಾಧಿಪತಿ ಗೋಚರದಿಂದ ಲಭಿಸ್ತಾ ಇದೆ ಏಪ್ರಿಲ್ ಮಂತ್ನಲ್ಲಿ ಗುರುಜಿ? ನೋಡಿ, ತುಂಬ ವಿಶೇಷವಾಗಿ ರಾಷ್ಟ್ರಾಧಿಪತಿಯ ಗೋಚಾರ ಸಪ್ತಮ ಸ್ಥಾನದಲ್ಲಿ ಒಳ್ಳೆಯ ಗುರುಬಲ ಮುಂದುವರಿತಾ ಇರುವಂಥದ್ದು, ಇದು ತುಂಬ ಅನುಕೂಲ ಅಂತ ಹೇಳ್ತೀವಿ. ಮತ್ತು ಇನ್ನು ಧೈರ್ಯ ಸಾಹಸಕ್ಕೆ ಪರಾಕ್ರಮಕ್ಕೆ ಅಧಿಪತಿಯಾಗಿರುವಂಥ ಶನೇಶ್ವರ ಗ್ರಹರು ಕೂಡ ಚತುರ್ಥ ಭಾವದಲ್ಲಿರುವಂಥದ್ದು. ಮತ್ತು ತೃತೀಯದಲ್ಲಿ ರಾಹು ಗ್ರಹ ಇರುವಂಥದ್ದು. ಇದೇನಾಗುತ್ತೆ ಅಂದರೆ ಒಳ್ಳೆಯ ಒಂದು ವಿದ್ಯೆ, ವ್ಯಾಪಾರ, ಉದ್ಯೋಗಕ್ಕೆ ತುಂಬ ಒಳ್ಳೆಯದಾಗುತ್ತೆ. ಆರೋಗ್ಯದಲ್ಲೂ ಕೂಡ ತುಂಬ ಸುಧಾರಣೆ ಆಗುವಂಥದ್ದು. ಅದಲ್ದಿರ ಈ ಒಂದು ವಿಶೇಷವಾಗಿ ಧನುರಾಶಿಯವರಿಗೆ ವ್ಯಾಪಾರವಾಗಿರ್ಬೋದು, ಕೃಷಿ ಆಗಿರ್ಬೋದು ತುಂಬ ಚೆನ್ನಾಗಿ ಜರುಗುತ್ತೆ. ಈ ಒಂದು ಸೂರ್ಯನ ಗೋಚಾರದ ನಂತರ ವಿಶೇಷವಾಗಿ ಲೀಡರ್ಶಿಪ್ ಕ್ವಾಲಿಟೀಸು ಮತ್ತು ಈ ರಾಜಕೀಯದವರ ಪ್ರಭಾವ ತುಂಬ ಚೆನ್ನಾಗುತ್ತೆ. ಮತ್ತು ಮೇಜರ್ ಪ್ಲಸ್ ಪಾಯಿಂಟ್ ಏನು ಅಂತಂದರೆ ದೊಡ್ಡ ಬದಲಾವಣೆ ಒಂದು ನಿರೀಕ್ಷೆನ ತಾವು ಮಾಡ್ಕೋಬೋದು. ಪ್ರತಿ ವರ್ಷವೂ ಕೂಡ ಏನಾಗುತ್ತೆ, ಪಂಚಮದಲ್ಲಿ ಸೂರ್ಯ ಉಚ್ಚ ಆಗುವಂಥದ್ದು ಧನುರಾಶಿಯವರಿಗೆ ತುಂಬ ವಿಶೇಷ. ಸೂರ್ಯ ಉಚ್ಚ ಆದಾಗ ಏನಾಗುತ್ತೆ ಅಂತಂದರೆ ಒಂದು ಒಳ್ಳೆಯ ರಾಜಕೀಯದಿಂದ ಲಾಭ, ಸರ್ಕಾರದಿಂದ ಬರುವಂಥ ಸೌಕರ್ಯಗಳು ತುಂಬ ಒಳ್ಳೆಯದಾಗುತ್ತೆ. ಮತ್ತು ಎಕ್ಸಾಮ್ಸ್ ಬರೀತಿದ್ದೀರಾ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತಿದ್ದೀರಾ, ಅದು ತುಂಬ ಒಳ್ಳೆಯದಂತ ಹೇಳ್ತೀವಿ. ಮತ್ತು ಷಷ್ಠ ಭಾವದಲ್ಲಿ ಷಷ್ಠಾಧಿಪತಿ ವಿಪರೀತ ರಾಜಯೋಗ ಶುಕ್ರನಿಂದ ನಿರ್ಮಾಣ ಆಗುತ್ತೆ. ಶುಕ್ರ ಅಂದರೆ ಯಾರು, ಒಂದು ಆರ್ಟಿಸ್ಟ್, ಕಲೆಗೆ ಸಂಬಂಧಪಟ್ಟಂಥವರಿಗೆ ಒಳ್ಳೆಯದಾಗುತ್ತೆ. ಸಂಗೀತ, ನಾಟಕ ಕ್ಷೇತ್ರ, ಚಲನಚಿತ್ರ ಕ್ಷೇತ್ರ, ಆರ್ಟ್ ಕಲೆಗೆ ಸಂಬಂಧಪಟ್ಟಂಥ ಕೆಲಸಗಾರರಿಗೆ ತುಂಬ ಒಳ್ಳೆಯದಾಗುತ್ತೆ. ಕಿರುತೆರೆ, ಬೆಳ್ಳಿತೆರೆ, ಜಾನಪದ ಕಲಾವಿದರಿಗೆ ಈ ಒಂದು ಷಷ್ಠ ಭಾವದ ಶುಕ್ರ ಸಂಪತ್ತಿಗೆ ಕಾರಕನಾಗ್ತವಂಥದ್ದು. ಸೌಂದರ್ಯ ಉಪಕರಣಗಳಿಗೆ ಹಾಗೂ ಕಾಮೋತ್ತೇಜನ ಉಪಕರಣಗಳಿಗೆ ಶುಕ್ರನೇ ಕಾರಣ ಆಗಿರೋದ್ರಿಂದ, ಮತ್ತು ಪ್ರಸೂತಿ ಆಗಿರ್ಬೋದು, ಹಾಸ್ಪಿಟಲು, ಗೈನಕಾಲಜಿ, ಯಾರ್ಯಾರು ಗರ್ಭಿಣಿಯರಿದ್ದಾರೆ, ಯಾರ್ಯಾರು ಬಾಣತಿಯರಿದ್ದಾರೆ ಅವರಿಗೆ ಶುಕ್ರನ ಪ್ರಾಬಲ್ಯದಿಂದ ಹೆಚ್ಚು ಪುಷ್ಟಿ ಕೊಡುವಂಥದ್ದು. ಮತ್ತು ಪ್ರತಿಯೊಂದು ಪಾರ್ಟ್ನರ್ಶಿಪ್ಪಿಂದ ಲಾಭ, ಶುಕ್ರನಿಂದ ಧನಾಗಮನ ಪ್ರಾಪ್ತಿ. ಮತ್ತು ಶುಕ್ರ ಅಂದರೆ ಲಿಕ್ವಿಡ್, ರಸ ಪದಾರ್ಥಗಳಂತ ನಾವು ತಗೊತೀವಿ, ಅದರ ವಿಕ್ರಿಯೆ ತುಂಬ ಚೆನ್ನಾಗಾಗುತ್ತೆ. ಉದಾಹರಣೆಗೆ ಒಂದು ಹಣ್ಣಿನ ಜ್ಯೂಸ್ ಇಟ್ಕೊಂಡು ರಸ ಪದಾರ್ಥವನ್ನು ತಯಾರು ಮಾಡೋರು ತಾವರಾಗಿದ್ದರೆ ತುಂಬ ಒಳ್ಳೆಯ ವ್ಯಾಪಾರ ಅಭಿವೃದ್ಧಿ ಕಾಣಿಸುತ್ತೆ. ವಿಶೇಷವಾಗಿ ಪುಷ್ಪಗಳ ಮಾರಾಟ ಮತ್ತು ಶಯನ ಉಪಕರಣಗಳ ಸಾಮಗ್ರಿ,
ಹಾಸಿಗೆ ಮಂಚ ಇತ್ಯಾದಿ ವ್ಯಾಪಾರಿಗಳಿಗೆ ಒಳ್ಳೆಯದಾಗುತ್ತೆ. ಸುಂದರ ತಾಣಗಳಿಗೆ ಪ್ರವಾಸ ಹೋಗುವಂಥದ್ದು ಮತ್ತು ಯಾರ್ಯಾರು ಮಾಡಲಿಂಗ್ ಮಾಡ್ತಾ ಇದ್ದೀರಾ, ಜಾಹೀರಾತು, ಡಿಜಿಟಲ್ ಮಾರ್ಕೆಟಿಂಗ್ ಯಾರ್ಯಾರು ಮಾಡ್ತಾ ಇದ್ದೀರಾ, ನಿಮಗೆ ಹೆಚ್ಚು ಸಂಪತ್ತು ಧನುರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ. ಮತ್ತು ಗೋವಿನಿಂದ ಅಭಿವೃದ್ಧಿ, ವಾಹನದಿಂದ ಯೋಗ, ವಾದಕರು, ಕಲಾವಿದರು ಮತ್ತು ಕವಿ ಯಾರು ಪುಸ್ತಕವನ್ನು ಪ್ರಕಟಣೆ ಮಾಡ್ತಾರೆ ಒಳ್ಳೆಯದಾಗುತ್ತೆ. ವಿಶೇಷವಾಗಿ ಈ ಒಂದು ಮಾಸದಲ್ಲಿ ಮೃದು ಸ್ವಭಾವ, ಸ್ನೇಹಶೀಲ ಅಭಿವೃದ್ಧಿ ಸಿಗುತ್ತೆ. ಮತ್ತು ಯಾವುದೇ ಭಯ ನೀವು ಇದನ್ನು ವ್ಯಕ್ತಪಡಿಸಲೇಬೇಡಿ, ಧೈರ್ಯವಾಗಿರಬೇಕು. ಮತ್ತು ವೇದಶಾಸ್ತ್ರಗಳ ಅಧ್ಯಯನ, 9ನೇ ಮನೆ ಕೇತು ನಿಮಗೆ ಒಳ್ಳೆಯ ವೇದಶಾಸ್ತ್ರ ಅಧ್ಯಯನ ಮಾಡುವಂಥ ಯೋಗ ಸಿಗುತ್ತೆ. ಸಮಾಜ ಸೇವೆಯಿಂದ ಕೀರ್ತಿ ಅಭಿವೃದ್ಧಿ ಮತ್ತು ಗೋಚಾರದ ಶುಕ್ರ ನಿಮಗೆ ತುಂಬ ಒಳ್ಳೆಯ ಇದನ್ನು ಇಡ್ತಾರೆ. ಮತ್ತು ಗುರು ಮತ್ತು ಬುಧನ ಪರಿವರ್ತನೆ ಯೋಗ, ನಾವಾಗಲೇ ಹೇಳಿದೆ, ಚತುರ್ಥ ಭಾವ, ಸಪ್ತಮ ಭಾವ ಪರಿವರ್ತನೆ ಯೋಗ ಧನುರಾಶಿಯವರಿಗೆ ಆಗ್ತಾ ಇರೋದ್ರಿಂದ ಅಪಾರ ಯಶಸ್ಸು ನೀವು ಪಡಿತೀರ ವೃತ್ತಿಯಲ್ಲಿ. ಮತ್ತು ನಿಮಗೆ ಈ ಗ್ರಹದ ಸ್ವಭಾವಕ್ಕೆ ಅನುಗುಣವಾಗಿ, ಅರ್ಥಾತ್ ಸ್ವಭಾವದಲ್ಲಿ ಬುಧ ಮತ್ತು ಗುರು ಎಲ್ಲಿದ್ದಾರೋ ಆಯಾ ಸಂಬಂಧಪಟ್ಟಂಥ ಉದ್ಯಮಿಗಳು ಯಶಸ್ಸು ನಿಮಗೆ ಪ್ರಾಪ್ತಿಯಾಗುತ್ತೆ. ಮತ್ತು ಕೊನೆಯದಾಗಿ ಸ್ವಲ್ಪ ಸಣ್ಣ ಪುಟ್ಟ ಏನಂತಂದರೆ ಅರ್ಧಾಷ್ಟಮ ಶನಿ ಮುಂದುವರಿತಾ ಇರುವಂಥದ್ದು ಸ್ವಲ್ಪ ನಿಧಾನನ ಕೊಡುತ್ತೆ. ಮಂಗಳನು ಕೂಡ ಯಾವುದೇ ರೀತಿ ಸಮಸ್ಯೆ ಕೊಡಲ್ಲ, ಚತುರ್ಥ ಭಾವದಲ್ಲಿ ನಿಮಗೆ ಮಿತ್ರನಾಗಿರೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಸ್ವಲ್ಪ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮತ್ತು ಒಂದು ನಾರಾಯಣನ ಒಂದು ಜಪ ತುಂಬ ಒಳ್ಳೆಯದು. ಯಾಕಂದರೆ ಬುಧ ಪರಿವರ್ತನೆ ಯೋಗ ಇದ್ದರೂ ಕೂಡ ನೀಚ ಪರಿಸ್ಥಿತಿಯಲ್ಲಿ ಮುಂದುವರಿಯುವಂಥದ್ದು. ಈ ರೀತಿ ಧನುರಾಶಿಯವರಿಗೆ ರಾಶಾಧಿಪತಿಯ ಗೋಚರ ಜೊತೆಗೆ ಬೇರೆ ಗ್ರಹಗಳ ಗೋಚರ ಅನುಸಾರವಾಗಿ ಫಲಗಳು ಲಭಿಸುವಂಥದ್ದು. ಗುರುಜಿ, ಇನ್ನು ನಕ್ಷತ್ರಗಳ ಆಧಾರಿತವಾಗಿ ಯಾವ ರೀತಿಯಾದಂತಹ ಫಲಗಳನ್ನು ಧನುರಾಶಿಯವರು ಸಿದ್ಧಿಸ್ಕೊಳ್ತಾ ಇದ್ದಾರೆ, ನೀವು ವಿಶೇಷವಾಗಿ ಏನು ಸೂಚನೆ ಕೊಡ್ತೀರಾ ಗುರುಜಿ? ನೋಡಿ, ವಿಶೇಷವಾಗಿ ಧನುರಾಶಿಯವರಿಗೆ ಮೂಲ ನಕ್ಷತ್ರ ಮೊದಲನೇದಾಗಿ ಇವರಿಗೆ ನಿಮಗೆ ಯಾವಾಗಲೂ ಸಮಯಕ್ಕೆ ಸಹಾಯ ಸಿಗುವಂಥದ್ದು, ಯಾವಾಗ ನಿಮಗೆ ಅವಶ್ಯಕತೆ ಇದೆಯೋ ನಿಮಗೆ ಒಳ್ಳೆಯ ಸಹಾಯ ಈ ಒಂದು ತಿಂಗಳಲ್ಲಿ, ಏಪ್ರಿಲ್ ತಿಂಗಳಲ್ಲಿ ಜರುಗುತ್ತೆ. ಖುಷಿ ವಿಚಾರ. ಪೂರ್ವಾಷಾಢ ನಕ್ಷತ್ರದವರಿಗೆ ಯಾವುದೋ ಒಂದು ಕೆಟ್ಟ ಪರಿಸ್ಥಿತಿಯಲ್ಲೂ ಕೂಡ ಪ್ಲ್ಯಾನ್ ಎ ವರ್ಕ್ ಆಗಲಿಲ್ಲ ಅಂದರೆ ಪ್ಲ್ಯಾನ್ ಬಿ ವರ್ಕ್ ಆಗುವಂಥ ಒಂದು ಒಳ್ಳೆಯ ಯೋಗ. ಉತ್ತರಾಷಾಢ ನಕ್ಷತ್ರ ಸ್ವಲ್ಪ ಕನ್ಫ್ಯೂಸಿಂಗ್ ಇದ್ದರೂ ಕೂಡ ಅದನ್ನೆಲ್ಲ ದಾಟಿ ಮುಂದೆ ಬರ್ತೀರ. ಇನ್ನು ಪರಿಹಾರಗಳಂತ ನೋಡಿದಾಗ ಆದಷ್ಟು ಒಂದು ಅನಾಥಾಶ್ರಮಗಳಲ್ಲಿ ಹೆಚ್ಚು ಸಹಾಯವನ್ನು ಮಾಡಿ, ಬುಧನ ಒಂದು ನೀಚತ್ವದಿಂದ ಹೊರಗಡೆ ಬರಲು ಒಂದು ಪರಿಣಾಮಕಾರಿಯಾಗಿರುವಂಥ ವಿಷ್ಣು ಮಂತ್ರ ಓಂ ನಮೋ ನಾರಾಯಣಾಯ ಅಂತ ಜಪ ಮಾಡಿ 108 ಬಾರಿ. ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಸೋಮವಾರದೊತ್ತು ಬಿಲ್ವಪತ್ರೆ ಅರ್ಚನೆ ಮಾಡಿಸ್ಕೊಳ್ಳಿ. ಮತ್ತು ಆದಷ್ಟು ಒಂದು ಸೂಚನೆ ಏನಂತಂದರೆ, ಮನೆಯಲ್ಲಿ ಯಾವುದೇ ಒಂದು ಹಳೆಯ ಕಿತ್ತೋಗಿರುವಂಥದ್ದು ಚಪ್ಪಲಿಗಳನ್ನು ಇಡಬೇಡಿ, ಅಥವಾ ಮುರಿದಿರುವಂಥ ಒಂದು ಮೇಜು ಅಥವಾ ಟೇಬಲನ್ನು ಮನೆಯಿಂದ ಆದಷ್ಟು ಹೊರಗಡೆ ಹಾಕಿ, ಇದು ಒಂದು ಸೂಚನೆ ಆಗಿರುವಂಥದ್ದು. ನೋಡಿದ್ರಲ್ಲ ವೀಕ್ಷಕರೇ, ಧನುರಾಶಿಯವರು ಇದನ್ನು ತಪ್ಪದೆ ಮಾಡ್ಕೊಳ್ಳಿ. ಒಳ್ಳೇದಾಗಲಿ ನಿಮಗೆ. ನೀವೇನೇನು ಅಂದ್ಕೊಂಡಿದ್ದೀರಾ ಎಲ್ಲ ಕೆಲಸ ಕಾರ್ಯಗಳು ಏನು ಗುರುಜಿಗಳು ತಿಳಿಸಿದ್ದಾರೆ, ನವಗ್ರಹಗಳ ಗೋಚರದ ಪ್ರಭಾವ ಇರ್ಬೋದು, ರಾಶಾಧಿಪತಿಯ ಗೋಚರ ಆಗಿರ್ಬೋದು, ಅದರಿಂದ ಎಷ್ಟು ಮಟ್ಟಿಗೆ ಅನುಕೂಲತೆಗಳು ಆಗುತ್ತೆ ಅಂತ ಹೇಳಿ ತಿಳಿಸ್ಕೊಟ್ಟಿದ್ದಾರೆ. ಅವ್ರು ತಿಳಿಸಿರುವಂಥ ಸೂಚನೆಯನ್ನು ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಗುರುಜಿ ಇಷ್ಟೊತ್ತು ನಮ್ಮ ಜೊತೆ ಇದ್ದು ಧನುರಾಶಿಯವರಿಗೆ ಒಂದು ಕಂಪ್ಲೀಟ್ ಏಪ್ರಿಲ್ ತಿಂಗಳ ಭವಿಷ್ಯವಾಣಿನ ತಿಳಿಸ್ಕೊಟ್ಟಿದ್ದಾರೆ. ಗುರುಜಿ, ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.